ಓಕೆ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ಸುನಂದ ಅಂತ. ಹಾಂ. ಅಂದರೆ ಇದಕ್ಕಿಂತ ಫಸ್ಟ್ ನನಗೆ ಕಾಲು ಆಕ್ಸಿಡೆಂಟ್ ಆಗಿತ್ತು, ಮತ್ತು ಶುಗರ್ ಇತ್ತು, ಬಿ ಪಿ ಇತ್ತು, ಕೊಲೆಸ್ಟ್ರಾಲ್ ಇತ್ತು, ಮತ್ತು ಕತ್ತತ್ರ ಮೂಳೆ ತುಂಬ ನೋವಾಗಿತ್ತು, ತಲೆ ಹೊಲಿಗೆ ಹಾಕಿದ್ದಾರೆ, ಕಾಲು ಎರಡು ಪೆಟ್ಟಾಗಿತ್ತು, ಎಡಗಾಲ ಮುರಿದೋಗಿದೆ, ಅದ್ರ ರಾಡ್ ಹಾಕಿದ್ದಾರೆ. ಅಂದರೆ ನನಗೆಲ್ಲದಕ್ಕಿಂತ ಮೇನ್ ಅಂದರೆ ಪಕ್ಕದ ಮನೆಗೆ ತೊಗೊಂಡಿದ್ರು. ಪಕ್ಕದ ಮನೆಗೆ ತೊಗೊಂಡಾಗ ಬಂದರು, ಹಿಂಗೇನೆ ನಮ್ಮ ಸರ್ ಬಂದಾಗ ಏನು ಎಂತು ಅಂತ ಈ ಥರ ಇದೆ ಅಂದರು. ಮತ್ತು ಅದೇ ತಕ್ಷಣಕ್ಕೆ ಒಂದಿನ ಮೀಟಿಂಗ್ ಕರೆದ್ರು, ಬನ್ನಿ ಹಿಂಗಿದೆ, ತುಂಬ ಚೆನ್ನಾಗಿದೆ ಅಂತ. ನನಗೆ ಆರೋಗ್ಯ ಮೇನು. ಫಸ್ಟ್ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಮಾಡ್ಬೋದು. ನಾವು ಚೆನ್ನಾಗಿದ್ರೆ ಕೋಟಿ ದುಡಿಬೋದು. ನಾವೇನಂದ್ರೆ ಏನು ದುಡಿಯೋಕ್ಕಾಗುತ್ತೆ ಅಂತ ನಮ್ಮ ಮನೇಲೆಲ್ಲ ಕೇಳಿದಕ್ಕೆ ಅದೆಲ್ಲ ಬೇಡಮ್ಮ, ನಮ್ಮ ಹತ್ರ ದುಡ್ಡಿಲ್ಲ ಅಂದರು. ಈಗ ಅವ್ರು ದುಡ್ಡಿಲ್ಲ ಅಂದರೆ ನಾವು ಬಿಡೋಕ್ಕಾಗಲ್ಲ, ನಾವು ಚೆನ್ನಾಗಾಗಬೇಕಲ್ಲ ಅಂತ ಹೇಳಿ ಹೋದೆ. ಒಬ್ರ ಹತ್ರ ಕೇಳ್ದಂಗೆ 10,000 ದುಡ್ಡು ಬೇಕು ನಮಗೆ, ಹೆಂಗಿತ್ತು ಅಂತ. ಆಯ್ತು ತಗೊಳಗಮ್ಮ, ನಿನಗಿಲ್ದೆ ನನಗೆ ಕೊಡ್ತೀಯ ಅನ್ನೋ ನಂಬಿಕೆ ಇದೆ ಅಂದರು. ಕೊಟ್ಟರು. ಬಂದಮೇಲೆ ತಗೊಂಡು ಅವ್ರು ಯಾವ ರೀತಿ ಹೇಳಿದ್ರು ಆ ರೀತಿ ನಾನು ಇದು ಮಾಡಿದೆ. ಕಾಲು ತುಂಬ ಊದ್ಕೊಳ್ಳೋದು, ಈ ಕಾಲು ಊತ ಹಿಡ್ದೈತೆ, ಮತ್ತೆ ಈ ಮೂಳೆ ನೋವಿಲ್ಲ, ತಲೆನೋವಿಲ್ಲ, ರಾತ್ರಿ ಎಲ್ಲ ಎನಿ ಟೈಮ್ ಬರ್ತಿರ್ಲಿಲ್ಲ. ಇನ್ನೂ ತಲೆನೋವು ಬರೋದು, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ತಲೆನೋವು. ಈಗ ಯಾವ ನೋವು ಇಲ್ಲ. ಮುಂಚೆ ಹೆಂಗೆ ನಾರ್ಮಲ್ ಹಂಗೆ ಕೆಲಸ ಮಾಡ್ತೀನಿ ಆ ಥರ ಎಲ್ಲ ಮಾಡ್ತೀನಿ, ಯಾವ ಪ್ರಾಬ್ಲಮ್ ಏನಿಲ್ಲ. ಮುಂಚೆ ಅಂದರೆ ಬೆನ್ನಿಗೆ ಹಿಂಗೆ ಇದನ್ನ ಹಾಕೊಂಡು ಕುತ್ಕೋಬೇಕಾಗಿತ್ತು, ತುಂಬ ಬೆನ್ನು ನೋವು ಬರೋದು. 3 ಆಪ್ರೇಷನ್ ಆಗಿದೆ ನನಗೆ. ಮತ್ತೆ ಮೈ ಮೂಳೆ ಎಲ್ಲ ಮುರಿದೋಗಿದ್ದಾವೆ. ಮಗ ಲವ್ ಮಾಡಿ ಮದುವೆ ಆದಾಗ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಡಿದ್ದಾರೆ. ಆದ್ರೂ ನಾನೊಂದು ಅಟ್ಟಕ್ಕೆ ಬದುಕಬೇಕಲ್ಲ, ನನಗೆ 4 ಜನ ಎದುರುಗಡೆ ಅನ್ನೋದಕ್ಕೋಸ್ಕರ ಬದುಕ್ತೀನಿ ಸರ್. ಅಂದ್ರೆ ಹೆಲ್ಪ್ ಮಾಡೋರು ಯಾರಿಲ್ಲ ನನಗೆ, ನಿಮ್ಮಂತಾರೆ ನನಗೆ ಹೆಲ್ಪ್ ಮಾಡೋದು. ಎಲ್ಲ ನೆನ್ಕೊಂಡ್ರೆ ನನಗೆ ತುಂಬಾನೇ ಮನಸ್ಸಿಗೆ ನೋವಾಗುತ್ತೆ. ಆದ್ರೂ ಒಂದು 4 ಚೆನ್ನಾಗಿ ಬದುಕಿ ತೋರಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ತಗೊಂಡೆ. ಇದ್ರ ನೀರು ಕುಡಿದ್ರೆ ಸಾಕು ಸರ್. ಇದ್ರ ನೀರು ಮೈಗೆಲ್ಲ ಹಚ್ಕೊಂಡ್ರು, ಕೈಗೆ ಬೆಲ್ಟು, ಎನಿ ಟೈಮ್ ಬೆಲ್ಟ್ ಹಾಕೋಬೇಕು. ನಾವು ಮಲಗಿದಾಗ ಮೈ ತಲೆಯಿಂದ ಕಾಲು ಬೆಳ್ಳವರೆಗೂ ಮಸಾಜ್ ಮಾಡ್ದಂಗುತ್ತೆ. ಎಷ್ಟೇ ನೋವಿದ್ರೂ ನಮಗೆ ಕ್ಲಿಯರ್ ಅನಿಸುತ್ತೆ. ಆ ನೀರು ಎಷ್ಟು ಕುಡಿದ್ರು ನಮಗೆ ಒಂಥರ ಹೊಟ್ಟೆ ಚೆನ್ನಾಗೆ ಆರೋಗ್ಯ ಎಲ್ಲ ಚೆನ್ನಾಗಿ ಆಗ್ತಾನೆ ಇರುತ್ತೆ. ನೀರು ಕುಡಿಯೋಣ ಅನಿಸುತ್ತೆ. ಈ ನೀರು ಕುಡ್ದು ಮತ್ತೆ ಬೇರೆ ನೀರು ಕುಡಿಯೋಕೆ ಅನಿಸಲ್ಲ ನಮಗೆ. ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಅಂದರೆ ನನಗೆ ಗ್ಯಾಸ್ ಟ್ರಬಲ್ಲು ಇತ್ತು ಮುಂಚೆ. ಅದು ಬಿಸಿನೀರೇ ಬೇಕಿತ್ತು ನನಗೆ. ಎಲ್ಲೋದ್ರೂ ನನಗೆ ಬಿಸಿನೀರೇ ಕುಡಿತಿದ್ದೆ. ಇವಾಗ ಬಿಸಿನೀರೆಲ್ಲ ಕುಡಿಯೋದು ಬಿಟ್ಬಿಟ್ಟೆ ನಾನು. ಬಿಸಿನೀರು ಅಂದರೆ ಆಗಲ್ಲ ನನಗೆ, ಇದೇ ನೀರು ಬೇಕು. ಮತ್ತೆ ಬೇರೆ ನೀರು ಕುಡಿಯೋಕ್ಕೂ ಆಗಲ್ಲ. ಮತ್ತೆ ಮುಂಚೆ ಒಂದು 5 ನಿಮಿಷ ಫ್ಯಾನ್ ನಂಗೆ ಹಾಕಬೇಕು ಅಂದ್ರೆ ಆಗ್ತಿಲ್ಲ ನನಗೆ. ಗಾಳಿಲಿ ಹೋಗ್ಬೇಕು ಅಂದರೆ ಕಿವಿಲಿ ಹತ್ತಿ ಇಟ್ಕೊಂಡೇ ಹೋಗ್ತಿದ್ದೆ. ಇವಾಗ ಏನಿಲ್ಲ ಸರ್, ನಾರ್ಮಲ್ ಹೆಂಗಿದ್ದೀನಿ ಅದೇ ಥರ ಇದ್ದೀನಿ. ಇಲ್ಲಿಂದ ಹುಬ್ಳಿ, ಬೆಳಗಾಮು, ಹತ್ತನೇ ಆ ಕಡೆ ಎಲ್ಲ ಹೋಗ್ತೀನಿ. ಕಾಲೇನು ಊದ್ಕೊಳ್ಳಲ್ಲ, ಚೆನ್ನಾಗಿದ್ದೀನಿ ಸರ್. ದೇವ್ರು ಎಷ್ಟು ತಿಂಗಳಿಂದ ಬಳಸ್ತಾ ಇದ್ದೀರಾ? ನಾನು 3 ತಿಂಗಳು ಮೇಲೆ ಆಯ್ತು ಸರ್. ಚೆನ್ನಾಗಾಯ್ತು ನನಗೆ, ತುಂಬಾ ಚೆನ್ನಾಗಿದೆ. ಬೇರೆಯವರಿಗೆ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೇರೆ ಅದೇ ನಮ್ಗೆ ಇವಾಗ ಈ ತರ ಅವರೇ ಅಕ್ಕಪಕ್ಕದಲ್ಲೇ ಅಂತಾರೆ, ನೀನ್ ಇಷ್ಟು ಚೆನ್ನಾಗಿದ್ದು ಹಿಂಗಾಗಲ್ಲ. ಮುಖದಲ್ಲಿ ತುಂಬಾ ಕಲೆ ಇತ್ತು ನನಗೆ, ಕಲೆ ಎಲ್ಲ ಹೋಗ್ಬಿಡ್ತು. ಇವಾಗೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀಯ, ಏನ್ ತಿಂತೀಯ ಅಂತಾರೆ. ಆಯ್ತು, ನಾನು ಏನು ತಿಂದಿಲ್ಲಪ್ಪ. ನಮ್ಮ ಸರ್ರೊಬ್ರು ಇದಾರೆ, ಒಂದು ಬೆಲ್ಟ್ ಕೊಟ್ಟಿದ್ದಾರೆ, ನೀರ್ ಬಾಟ್ಲಿ ಬೆಲ್ಟ್ ಹಾಕೋದು, ಆ ನೀರ್ ಕುಡಿಯೋದು, ಕೈಗೊಂದು ಬೆಲ್ಟ್ ಹಾಕೊಳ್ಳೋದು, ಹಾಸಿಗೆ ಮೇಲೆ ಮಲಗೋದು, ಅಷ್ಟು ಬಿಟ್ರೆ ಮತ್ತೆ ನಾನು ಏನು ತಿನ್ನಲ್ಲ. ಮಾಮೂಲಿ ನಿಂಗೆ ಶುಗರ್ ಬಿ ಪಿ ಅದು ತಿನ್ಬೇಡ ಇದು ತಿನ್ಬೇಡ ಅನ್ನಲ್ಲ. ಅಳಸಿದ್ದನ್ನಾಗ್ಲಿ ನನಗೆ ಯಾರು ತಂದಾಕರಿಲ್ಲ. ನಾನೇ ದುಡ್ದು ನಾನೇ ತಿನ್ನೋದು. ಡೈಲಿ ಅನ್ನನೇ ತಿಂತೀನಿ, ನನಗೇನು ಅನ್ಸಿಲ್ಲ ಶುಗರ್ ಬಿ ಪಿದು. ಮುಂಚೆ ಆದ್ರೆ ತಿಂಗ್ಳಿಗೆ 1,500 ರೂಪಾಯಿ ಶುಗರಿಗೆ ಹಾಕ್ತಿದ್ದೆ, ಮಾತ್ರೆಗೆ. ಎನಿ ಟೈಮ್ ದೇವ್ರ ಗುಂಡಿಗೆ ಹಾಕ್ದಂಗೆ ಹಾಕ್ಲೇಬೇಕಿತ್ತು. ಇವಾಗ 1 ತಿಂಗಳು ತಗೊಂಬಂದ್ರೆ 4 ತಿಂಗಳು ಉಪಯೋಗಿಸ್ತೀನಿ ಶುಗರ್ ಬಿ ಪಿ ಮಾತ್ರೆ. ಅಂದ್ರೆ ಡೈಲಿ ತಗೊಳಲ್ಲ, ವಾರದಲ್ಲಿ 2 ಸಲ ತಗೊಂತೀನಿ. ಶುಗರ್ ಮಾತ್ರೆ ಅರ್ಧ ತಗೊಂತೀನಿ, ಬಿ ಪಿ ಮಾತ್ರೆ 1, ವಾರದಲ್ಲಿ 2 ಸಲ ಮಾತ್ರೆ ತಗೊಂತೀನಿ. ಒಂಥರ ಶಕ್ತಿ ಇದ್ದಂಗೆ ಇದು ನಮಗೆ. ಏನೋ ಒಂದು ಕಳ್ಕೊಂಡು ಒಂದು ತಾಯಿ ಹೊಟ್ಟೆಲಿ ಹುಟ್ಟದಂಗೆ ಆಗಿದೆ ನನಗೆ ಇವಾಗ. ಅದೇ ಒಂದು ಖುಷಿಗೆ ನಾನು ಎಲ್ಲರ ಎದುರುಗಡೆ ಚೆನ್ನಾಗಿ ಬೆಳೆದು ತೋರಿಸ್ಬೇಕು, 4 ಚೆನ್ನಾಗಿ ಬದುಕಿ ಅನ್ನೋದೇ ನನಗೆ ಚಾಲೆಂಜ್ ಸರ್. ಓಕೆ, ಇಷ್ಟೆಲ್ಲ ಒಂದು ಪ್ರಾಡಕ್ಟ್ ಬಗ್ಗೆ ಒಪಿನಿಯನ್ ಹೇಳಿದಿರಾ. ನಮಸ್ತೆ ಮೇಡಮ್. ಯಾಕೆ ಏನಂದ್ರೆ ಇನ್ನೊಂದು ಏನು ಅಂದರೆ, ಈ ಒಂದು ಅವಕಾಶನ ಶಿವಮೊಗ್ಗ ಭಾಗದ ನಾಗರಾಜ್ ಸರ್ ಅಂತ, ಅವ್ರ ಮೂಲಕ ನಿಮ್ಗೆ ಅವಕಾಶ ಸಿಕ್ಕಿದೆ. ಅವರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅವಕಾಶನ ನನಗೆ ಕೊಟ್ಟಿರ್ತಕ್ಕಂಥ ನಮ್ಮ ಅಪ್ಲೈನ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ